ಮೈಕ್ರೋ ಫೈನಾನ್ಸ್ನವರ ಹಾವಳಿಗೆ ಬೇಸತ್ತು ಜನ ಊರು ಬಿಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಕಾಟಕ್ಕೆ ನಾಪತ್ತೆ ಆಗಿದ್ದಾರೆ. ಹಾವೇರಿ ಜಿಲ್ಲೆಯ ಬಹುತೇಕ ಕಡೆ ಬಡವರನ್ನೇ ಟಾರ್ಗೆಟ್ ಮಾಡಿ ಸಾಲ ಕೊಟ್ಟು ಸಾಲದ ಕಂತು ಕಟ್ಟುವಂತೆ ನಾನಾ ರೀತಿ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ. ಮನೆಯ ಹಿರಿಯರಿಗೆ ಅನಾರೋಗ್ಯ, ಮಕ್ಕಳಿಗೆ ಶಿಕ್ಷಣ ಕೊಡಿಸೋ ಜವಾಬ್ದಾರಿ, ಮನೆ ಕಟ್ಟುವ ಆಸೆ, ಹೀಗೆ ನಾನಾ ಕಾರಣಗಳಿಂದ ಬಡ ಜನರು ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ತಗೋತಾರೆ. ನಮ್ಮ ಕನಸನ್ನ ನನಸು ಮಾಡಿಕೊಳ್ಳೋಕೆ ಲೋನ್ ಪಡಿತಾರೆ. ಆದ್ರೆ ಸಾಲ ಕೊಟ್ಟ ಈ ಮೈಕ್ರೋ ಫೈನಾನ್ಸ್ಗಳು ಜನರ ಜೀವವನ್ನೇ ಹಿಂಡುತ್ತಿವೆ. ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾಟ, ಗ್ರಾಮವನ್ನೇ ತೊರೆಯೋಕೆ ಮುಂದಾದ ಜನ. ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮಿತಿ ಮೀರ್ತಿದೆ. ಹಣ ವಸೂಲಿಗಾಗಿ ತೀರಾ ಕೆಳಮಟ್ಟಕ್ಕೆ ಇಳಿತಿವೆ. ಸಾಲದ ಕಂತು ವಸೂಲಿಗೆ ಬರೋ ಖಾಸಗಿ ಫೈನಾನ್ಸ್ ಪ್ರತಿನಿಧಿಗಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಮನೆಯಲ್ಲಿ ಯಾರಾದ್ರೂ ನಿಧನ ಹೊಂದಿದ್ರೂ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಕೇರ್ ಮಾಡಲ್ವಂತೆ. ಸಾಲದ ಕಂತು ಕಟ್ಟಲೇಬೇಕು ಅಂತ ಕಂಡೀಷನ್ ಹಾಕ್ತಾರಂತೆ. ರಾಣೆಬೆನ್ನೂರು ಪಟ್ಟಣದ ಅಡವಿ ಆಂಜನೇಯ ಬಡಾವಣೆ ಮಹಿಳೆಯರಂತೂ ಬೇಸತ್ತು ಹೋಗಿದ್ದಾರೆ. ಅವ್ರು 15 ದಿನಕ್ಕೊಮ್ಮೆ ಬರ್ತಾರೆ, ನಮ್ಮ ಮನೆ ಹತ್ರ ನಿಂದಿರ್ತಾರೆ. ಅವ್ರು ಕಟ್ಟಲಿಲ್ಲ ಅಂದರೆ ನೀವು ಕಟ್ಟಿ, ಅವ್ರು ಕೊಟ್ಟಾಗ ಇಸ್ಕೊಳ್ರಿ. ಅವ್ರು ಕೊಟ್ಟರೆ ಸರಿ, ಇಲ್ಲ ಅವ್ರು ಹುಡ್ಕ್ಯಂತ ಹೋಗ್ಬೇಕು ನಾವು ಅವರೆಲ್ಲದ್ರದ್ದು. ಫಸ್ಟಿಗೆ 40 ಸಾವಿರ ಕೊಟ್ಟಿದ್ದೆ ಸರ್, ಅದು ಕ್ಲೋಸ್ ಮಾಡಿದ್ರು. ಮತ್ತೆ ನಾನು ಬೇಡ ಅಂತ ಹೇಳಿದ್ರೆ ಎಷ್ಟು ಬೇಡ ಅಂದರೂ ಕೇಳಿಲ್ಲ, ಬೇರೆಯವ್ರದ್ದೇ. ಸಾಲದ ಕಂತು ಸರಿಯಾಗಿ ಕಟ್ಟದಿದ್ರೆ ಮನೆ ಜಪ್ತಿ ಮಾಡ್ತೀವಿ, ಕ್ರಮ ತೆಗೆದುಕೊಳ್ತೀವಿ ಅಂತ ಬೆದರಿಕೆ ಹಾಕ್ತಾರಂತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರು ನಾವು ಅಂಜಲ್ಲ ಅಂತಾರಂತೆ. ಜಿಲ್ಲಾಧಿಕಾರಿ ಸೂಚನೆಗೂ ಕ್ಯಾರೆ ಅನ್ನಲ್ವಂತೆ. ನನಗೆ ಬೇರೆ ಕಡೆದಲ್ಲೂ ಭಾಳ ತೊಂದರೆ ಆಗೈತೆ ಸರ, ಹೇಳ್ಕೇಳಿ ಆರ್ದಷ್ಟು ತೊಂದರೆ ಆಗೈತಿ. ನನಗೆ ಭಾಳ ತೊಂದರೆ ಅಂದರೆ ಏನು, ಜೀವನದಾಗ ನಾನು ಮಗನ ಕಟ್ಕೊಂಡು ಎಲ್ಲರೂ ಓಡಿ ಹೋಗ್ಲೇನ ಅನ್ನಷ್ಟು ಮಟ್ಟಕ್ಕೆ ಆಗೈತಿ. 1 ಲಕ್ಷ 2 ಲಕ್ಷ ಸಾಲ ತಗೊಂಡು ಅದಕ್ಕೆ 3 ಲಕ್ಷ 4 ಲಕ್ಷ ಗಂಟಲೆ ಸಾಲ ಕಟ್ಟೀನಿ. ಆದ್ರೆ ನನಗೆ ಚಿತ್ರಹಿಂಸೆ ಆಗೈತಿ. ರಾಣೆಬೆನ್ನೂರು ಇರಾಕ ನನಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಜನ. ಒಬ್ಬ ಹೆಣ್ಮಗಳಿಗೆ ಮಾತ್ರ ನಾನು 50 ಸಾವಿರ ರೂಪಾಯಿ ನನ್ನ ಮಗ ಆಸ್ಪತ್ರೆಗೆ ಇದ್ದಾಗ 20 ಸಾವಿರ 50 ಸಾವಿರ ಸಾಲ ಕೊಟ್ಟಿದ್ಲಕ್ಕೆ ಸಂಘದ ತೆಗಿಸಿ, ಅದಕ್ಕೆ 10 ವರ್ಷ, ಇವತ್ತಿಗೆ 11ನೇ ವರ್ಷಕ್ಕೆ ನಾವು ತಿಂಗಳ 3 ಸಾವಿರ ರೂಪಾಯಿ ಅಂತ ಬಡ್ಡಿ ಕಟ್ಟಕತ್ತಲ್ಲ ಸರ್. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಉಪಟಳಕ್ಕೆ ಬ್ರೇಕ್ ಹಾಕಬೇಕಿದೆ. ಇಲ್ದಿದ್ರೆ ಬಡ ಮಹಿಳೆಯರು ಗೌರವಯುತವಾಗಿ ಜೀವನ ನಡೆಸೋದು ನಿಜಕ್ಕೂ ಕಷ್ಟ. ಕ್ಯಾಮರಾಮನ್ ಶಂಕರ್ ಕೊಪ್ಪದ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮೈಕ್ರೋ ಫೈನಾನ್ಸ್ನವರ ಹಾವಳಿಗೆ ಬೇಸತ್ತು ಜನ ಊರು ಬಿಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಕಾಟಕ್ಕೆ ನಾಪತ್ತೆ ಆಗಿದ್ದಾರೆ. ಹಾವೇರಿ ಜಿಲ್ಲೆಯ ಬಹುತೇಕ ಕಡೆ ಬಡವರನ್ನೇ ಟಾರ್ಗೆಟ್ ಮಾಡಿ ಸಾಲ ಕೊಟ್ಟು ಸಾಲದ ಕಂತು ಕಟ್ಟುವಂತೆ ನಾನಾ ರೀತಿ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ. ಮನೆಯ ಹಿರಿಯರಿಗೆ ಅನಾರೋಗ್ಯ, ಮಕ್ಕಳಿಗೆ ಶಿಕ್ಷಣ ಕೊಡಿಸೋ ಜವಾಬ್ದಾರಿ, ಮನೆ ಕಟ್ಟುವ ಆಸೆ, ಹೀಗೆ ನಾನಾ ಕಾರಣಗಳಿಂದ ಬಡ ಜನರು ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ತಗೋತಾರೆ. ನಮ್ಮ ಕನಸನ್ನ ನನಸು ಮಾಡಿಕೊಳ್ಳೋಕೆ ಲೋನ್ ಪಡಿತಾರೆ. ಆದ್ರೆ ಸಾಲ ಕೊಟ್ಟ ಈ ಮೈಕ್ರೋ ಫೈನಾನ್ಸ್ಗಳು ಜನರ ಜೀವವನ್ನೇ ಹಿಂಡುತ್ತಿವೆ. ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾಟ, ಗ್ರಾಮವನ್ನೇ ತೊರೆಯೋಕೆ ಮುಂದಾದ ಜನ. ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮಿತಿ ಮೀರ್ತಿದೆ. ಹಣ ವಸೂಲಿಗಾಗಿ ತೀರಾ ಕೆಳಮಟ್ಟಕ್ಕೆ ಇಳಿತಿವೆ. ಸಾಲದ ಕಂತು ವಸೂಲಿಗೆ ಬರೋ ಖಾಸಗಿ ಫೈನಾನ್ಸ್ ಪ್ರತಿನಿಧಿಗಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಮನೆಯಲ್ಲಿ ಯಾರಾದ್ರೂ ನಿಧನ ಹೊಂದಿದ್ರೂ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಕೇರ್ ಮಾಡಲ್ವಂತೆ. ಸಾಲದ ಕಂತು ಕಟ್ಟಲೇಬೇಕು ಅಂತ ಕಂಡೀಷನ್ ಹಾಕ್ತಾರಂತೆ. ರಾಣೆಬೆನ್ನೂರು ಪಟ್ಟಣದ ಅಡವಿ ಆಂಜನೇಯ ಬಡಾವಣೆ ಮಹಿಳೆಯರಂತೂ ಬೇಸತ್ತು ಹೋಗಿದ್ದಾರೆ. ಅವ್ರು 15 ದಿನಕ್ಕೊಮ್ಮೆ ಬರ್ತಾರೆ, ನಮ್ಮ ಮನೆ ಹತ್ರ ನಿಂದಿರ್ತಾರೆ. ಅವ್ರು ಕಟ್ಟಲಿಲ್ಲ ಅಂದರೆ ನೀವು ಕಟ್ಟಿ, ಅವ್ರು ಕೊಟ್ಟಾಗ ಇಸ್ಕೊಳ್ರಿ. ಅವ್ರು ಕೊಟ್ಟರೆ ಸರಿ, ಇಲ್ಲ ಅವ್ರು ಹುಡ್ಕ್ಯಂತ ಹೋಗ್ಬೇಕು ನಾವು ಅವರೆಲ್ಲದ್ರದ್ದು. ಫಸ್ಟಿಗೆ 40 ಸಾವಿರ ಕೊಟ್ಟಿದ್ದೆ ಸರ್, ಅದು ಕ್ಲೋಸ್ ಮಾಡಿದ್ರು. ಮತ್ತೆ ನಾನು ಬೇಡ ಅಂತ ಹೇಳಿದ್ರೆ ಎಷ್ಟು ಬೇಡ ಅಂದರೂ ಕೇಳಿಲ್ಲ, ಬೇರೆಯವ್ರದ್ದೇ. ಸಾಲದ ಕಂತು ಸರಿಯಾಗಿ ಕಟ್ಟದಿದ್ರೆ ಮನೆ ಜಪ್ತಿ ಮಾಡ್ತೀವಿ, ಕ್ರಮ ತೆಗೆದುಕೊಳ್ತೀವಿ ಅಂತ ಬೆದರಿಕೆ ಹಾಕ್ತಾರಂತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರು ನಾವು ಅಂಜಲ್ಲ ಅಂತಾರಂತೆ. ಜಿಲ್ಲಾಧಿಕಾರಿ ಸೂಚನೆಗೂ ಕ್ಯಾರೆ ಅನ್ನಲ್ವಂತೆ.
ನನಗೆ ಬೇರೆಯವ್ರ ಕಡೆದಲ್ಲೂ ಆ ತೊಂದರೆ ಸರ ಹೇಳ್ಕೇಳಿ ಆರ್ದಷ್ಟು ತೊಂದರೆ ಆಗೈತಿ. ನನಗೆ ಭಾಳ ತೊಂದರೆ ಅಂದ್ರೆ ಏನು ಜೀವನದಾಗ ನಾನು ಮಗನ ಕಟ್ಕೊಂಡು ಎಲ್ಲರೂ ಓಡ್ ಹೋಗ್ಲೇನ ಅನ್ನಷ್ಟು ಮಟ್ಟಕ್ಕೆ ಆಗೈತಿ. 1 ಲಕ್ಷ 2 ಲಕ್ಷ ಸಾಲ ತಗೊಂಡು ಅದಕ್ಕೆ 3 ಲಕ್ಷ 4 ಲಕ್ಷ ಗಂಟಲೆ ಸಾಲ ಕಟ್ಟಿನಿ. ಆದ್ರೆ ನನಗೆ ಚಿತ್ರಹಿಂಸೆ ಆಗೈತಿ. ರಾಣೆಬೆನ್ನೂರು ಇರಾಕ ನನಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಜನ. ಒಬ್ಬ ಹೆಣ್ಮಗಳಿಗೆ ಮಾತ್ರ ನಾನು 50 ಸಾವಿರ ರೂಪಾಯಿ ನನ್ನ ಮಗ ಆಸ್ಪತ್ರೆಗೆ ಇದ್ದಾಗ 20 ಸಾವಿರ 50 ಸಾವಿರ ಸಾಲ ಕೊಟ್ಟಿದ್ಲಕ್ಕೆ ಸಂಘದ ತೆಗಿಸಿ ಅದಕ್ಕೆ 10 ವರ್ಷ ಇವತ್ತಿಗೆ 11ನೇ ವರ್ಷಕ್ಕೆ ನಾವು ತಿಂಗಳ 3 ಸಾವಿರ ರೂಪಾಯಿ ಅಂತ ಬಡ್ಡಿ ಕಟ್ಟಕತ್ತಲ್ಲ ಸರ್. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಉಪಟಳಕ್ಕೆ ಬ್ರೇಕ್ ಹಾಕಬೇಕಿದೆ. ಇಲ್ದಿದ್ರೆ ಬಡ ಮಹಿಳೆಯರು ಗೌರವಯುತವಾಗಿ ಜೀವನ ನಡೆಸೋದು ನಿಜಕ್ಕೂ ಕಷ್ಟ. ಕ್ಯಾಮರಾಮನ್ ಶಂಕರ್ ಕೊಪ್ಪದ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. ಮೈಕ್ರೋ ಫೈನಾನ್ಸ್ನವರ ಹಾವಳಿಗೆ ಬೇಸತ್ತು ಜನ ಊರು ಬಿಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಕಾಟಕ್ಕೆ ನಾಪತ್ತೆ ಆಗಿದ್ದಾರೆ. ಹಾವೇರಿ ಜಿಲ್ಲೆಯ ಬಹುತೇಕ ಕಡೆ ಬಡವರನ್ನೇ ಟಾರ್ಗೆಟ್ ಮಾಡಿ ಸಾಲ ಕೊಟ್ಟು ಸಾಲದ ಕಂತು ಕಟ್ಟುವಂತೆ ನಾನಾ ರೀತಿ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ. ಮನೆಯ ಹಿರಿಯರಿಗೆ ಅನಾರೋಗ್ಯ, ಮಕ್ಕಳಿಗೆ ಶಿಕ್ಷಣ ಕೊಡಿಸೋ ಜವಾಬ್ದಾರಿ, ಮನೆ ಕಟ್ಟುವ ಆಸೆ, ಹೀಗೆ ನಾನಾ ಕಾರಣಗಳಿಂದ ಬಡ ಜನರು ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ತಗೋತಾರೆ. ನಮ್ಮ ಕನಸನ್ನ ನನಸು ಮಾಡಿಕೊಳ್ಳೋಕೆ ಲೋನ್ ಪಡಿತಾರೆ. ಆದ್ರೆ ಸಾಲ ಕೊಟ್ಟ ಈ ಮೈಕ್ರೋ ಫೈನಾನ್ಸ್ಗಳು ಜನರ ಜೀವವನ್ನೇ ಹಿಂಡುತ್ತಿವೆ. ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾಟ, ಗ್ರಾಮವನ್ನೇ ತೊರೆಯೋಕೆ ಮುಂದಾದ ಜನ. ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮಿತಿ ಮೀರ್ತಿದೆ. ಹಣ ವಸೂಲಿಗಾಗಿ ತೀರಾ ಕೆಳಮಟ್ಟಕ್ಕೆ ಇಳಿತಿವೆ. ಸಾಲದ ಕಂತು ವಸೂಲಿಗೆ ಬರೋ ಖಾಸಗಿ ಫೈನಾನ್ಸ್ ಪ್ರತಿನಿಧಿಗಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಮನೆಯಲ್ಲಿ ಯಾರಾದ್ರೂ ನಿಧನ ಹೊಂದಿದ್ರೂ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಕೇರ್ ಮಾಡಲ್ವಂತೆ. ಸಾಲದ ಕಂತು ಕಟ್ಟಲೇಬೇಕು ಅಂತ ಕಂಡೀಷನ್ ಹಾಕ್ತಾರಂತೆ. ರಾಣೆಬೆನ್ನೂರು ಪಟ್ಟಣದ ಅಡವಿ ಆಂಜನೇಯ ಬಡಾವಣೆ ಮಹಿಳೆಯರಂತೂ ಬೇಸತ್ತು ಹೋಗಿದ್ದಾರೆ. ಅವ್ರು 15 ದಿನಕ್ಕೊಮ್ಮೆ ಬರ್ತಾರೆ, ನಮ್ಮ ಮನೆ ಹತ್ರ ನಿಂದಿರ್ತಾರೆ. ಅವ್ರು ಕಟ್ಟಲಿಲ್ಲ ಅಂದರೆ ನೀವು ಕಟ್ಟಿ ಅವ್ರು ಕೊಟ್ಟಾಗ ಇಸ್ಕೊಳ್ರಿ. ಅವ್ರು ಕೊಟ್ಟರೆ ಸರಿ, ಇಲ್ಲ ಅವ್ರು ಹುಡ್ಕ್ಯಂತ ಹೋಗ್ಬೇಕು ನಾವು ಅವರೆಲ್ಲದ್ರದ್ದು. ಫಸ್ಟಿಗೆ 40 ಸಾವಿರ ಕೊಟ್ಟಿದ್ದೆ ಸರ್, ಅದು ಕ್ಲೋಸ್ ಮಾಡಿದ್ರು. ಮತ್ತೆ ನಾನು ಬೇಡ ಅಂತ ಹೇಳಿದ್ರೆ ಎಷ್ಟು ಬೇಡ ಅಂದರೂ ಕೇಳಿಲ್ಲ, ಬೇರೆಯವ್ರದ್ದೇ. ಸಾಲದ ಕಂತು ಸರಿಯಾಗಿ ಕಟ್ಟದಿದ್ರೆ ಮನೆ ಜಪ್ತಿ ಮಾಡ್ತೀವಿ, ಕ್ರಮ ತೆಗೆದುಕೊಳ್ತೀವಿ ಅಂತ ಬೆದರಿಕೆ ಹಾಕ್ತಾರಂತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರು ನಾವು ಅಂಜಲ್ಲ ಅಂತಾರಂತೆ. ಜಿಲ್ಲಾಧಿಕಾರಿ ಸೂಚನೆಗೂ ಕ್ಯಾರೆ ಅನ್ನಲ್ವಂತೆ. ನನಗೆ ಬೇರೆಯವ್ರ ಕಡೆದಲ್ಲೂ ಆ ತೊಂದರೆ ಸರ ಹೇಳ್ಕೇಳಿ ಆರ್ದಷ್ಟು ತೊಂದರೆ ಆಗೈತಿ. ನನಗೆ ಭಾಳ ತೊಂದರೆ ಅಂದ್ರೆ ಏನು ಜೀವನದಾಗ ನಾನು ಮಗನ ಕಟ್ಕೊಂಡು ಎಲ್ಲರೂ ಓಡ್ ಹೋಗ್ಲೇನ ಅನ್ನಷ್ಟು ಮಟ್ಟಕ್ಕೆ ಆಗೈತಿ. 1 ಲಕ್ಷ 2 ಲಕ್ಷ ಸಾಲ ತಗೊಂಡು ಅದಕ್ಕೆ 3 ಲಕ್ಷ 4 ಲಕ್ಷ ಗಂಟಲೆ ಸಾಲ ಕಟ್ಟಿನಿ. ಆದ್ರೆ ನನಗೆ ಚಿತ್ರಹಿಂಸೆ ಆಗೈತಿ. ರಾಣೆಬೆನ್ನೂರು ಇರಾಕ ನನಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಜನ. ಒಬ್ಬ ಹೆಣ್ಮಗಳಿಗೆ ಮಾತ್ರ ನಾನು 50 ಸಾವಿರ ರೂಪಾಯಿ ನನ್ನ ಮಗ ಆಸ್ಪತ್ರೆಗೆ ಇದ್ದಾಗ 20 ಸಾವಿರ 50 ಸಾವಿರ ಸಾಲ ಕೊಟ್ಟಿದ್ಲಕ್ಕೆ ಸಂಘದ ತೆಗಿಸಿ ಅದಕ್ಕೆ 10 ವರ್ಷ ಇವತ್ತಿಗೆ 11ನೇ ವರ್ಷಕ್ಕೆ ನಾವು ತಿಂಗಳ 3 ಸಾವಿರ ರೂಪಾಯಿ ಅಂತ ಬಡ್ಡಿ ಕಟ್ಟಕತ್ತಲ್ಲ ಸರ್. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಉಪಟಳಕ್ಕೆ ಬ್ರೇಕ್ ಹಾಕಬೇಕಿದೆ. ಇಲ್ದಿದ್ರೆ ಬಡ ಮಹಿಳೆಯರು ಗೌರವಯುತವಾಗಿ ಜೀವನ ನಡೆಸೋದು ನಿಜಕ್ಕೂ ಕಷ್ಟ. ಕ್ಯಾಮರಾಮನ್ ಶಂಕರ್ ಕೊಪ್ಪದ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ.